ಹಾಯ್ ಫ್ರೆಂಡ್ಸ್, ಗೈಸ್ ನಾವೆಲ್ಲ ಹೊಂಟೇವೆ ಅಂದ್ರೆ ಕಪ್ಪತ್ ಗುಡ್ಡ ನೋಡ್ರಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಡ್ರಿ, ನೆಕ್ಸ್ಟ್ ಲೆವೆಲ್. ನಾವು 2 ಗಾಡಿ 4 ಜನ ಹೊಂಟೇವಿ, ಸೂಪರ್ ಐತಿ. ಎಲ್ಲರೂ ಬಂದು ನೆಕ್ಸ್ಟ್ ಗೋ ಬಂದೀವಿ ನಾವು 4 ಜನ ಹೆಂಗೆ ಬನ್ನಿ ಅಂತ ನೋಡ್ರಿ. ಇದೊಂದು ಗಾಡಿ, ಒಂದು ಗಾಡಿಯಾಗ ನಾವಿಬ್ರು, ಇನ್ನೊಂದು ಗಾಡಿಯಾಗ ಇನ್ನಿಬ್ರು. ನೆಕ್ಸ್ಟ್ ಲೆವೆಲ್ ಐತಿ ನೋಡಿ. ಇಲ್ಲಿ ಬಂದು ಫೀಲ್ ಮಾಡ್ದವಂಗೆ ಗೊತ್ತಲ್ಲ ಫೀಲ್. ನಾನು ವಾಯ್ಸ್ ಕೇಳತ್ತೈತಿಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಐತಿ ನೋಡಿ. ಆಕಾಶ ಲಿಟ್ರಲಿ ಆಕಾಶ ಟಚ್ ಆಗಿರಿ ನಾವು, ಆಕಾಶ ಟಚ್ ನೋಡಬೇಕು. ಹೆವಿ ಫ್ರೆಶ್ ಆಕ್ಸಿಜನ್, ವಿ ಆರ್ ಗೆಟಿಂಗ್ ಹೆವಿ ಫ್ರೆಶ್ ಆಕ್ಸಿಜನ್ ಹಿಯರ್. ನೋಡಿ ವ್ಯೂ ನೋಡಿ, ನೆಕ್ಸ್ಟ್ ಲೆವೆಲ್. ಗೈಸ್ ಎಂಥ ಹೆವಿ ವ್ಯೂ ತೋರಿಸ್ತೀನಿ ಅಂದರೆ ನಿಮಗೆ ನೀವು ನೋಡ್ರಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ಎಂಥ ಮಸ್ತ್ ವ್ಯೂ ಐತೆ ಅಂದ್ರೆ ವಾಹ್, ಸ್ವರ್ಗಕ್ಕೆ ಬಂದು ನಿಂತೀನಿ ಗೈಸ್. ನಾ ಸ್ವರ್ಗಕ್ಕೆ ನೋಡ್ರಿ, ಆ ಸ್ವರ್ಗ ನೀವು ಫೋನಾಗ ಹೆಂಗೆ ಕಾಣಿಸತ್ತೈತೆ ಗೊತ್ತಿಲ್ಲ ನನಗೆ. ಏನು ಶಿಟ್ ಹೇಳೋಕ್ಕಾಗಂಗಿಲ್ಲ ರೀ, ಎಂಥ ಐತೆ ಅಂದ್ರೆ ಬಬ್ಬ ನೋಡ್ರಿಲ್ಲ. ಲಿಟ್ರಲಿ ಸ್ಕೈ ಟಚ್ ಆಗೈತ್ರಿ ಇಲ್ಲಿಗೆ. ಲೆಟ್ಸ್ ಗೋ. ಲಿಟ್ರಲಿ ನಾವೆಲ್ಲದ ಒಂದಿಗೆ ಆಕಾಶದಾಗ ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ ಚೀತಾ ಐತಿ. ಚೀತಾ ಯಾರು ಚೀತಾನಿಲ್ಲ. ಲಿಟ್ರಲಿ ನಾವೆಲ್ಲದ ಒಂದ್ರಿಗೆ ಆಕಾಶ ಇಲ್ಲ. ನಮ್ಮ ಕಣ್ಣು ಮುಂದೆ ಹಿಂಗೆ ಓಡಾಡತೈತಿ. ನಿಮಗೆ ಕಾಣತ್ತಿಲ್ಲದ ಫೋನಾಗ ಪಕ್ಕ ಹೇಳತ್ತೆ ನಾನು, ನಮ್ಮ ಕಣ್ಣಿಗೆ ಕಾಣಂಗಿಲ್ಲದ. ನಾವು ಒನ್ ಆಫ್ ದಿ ಟಾಪ್ ಮ್ಯಾಚಿಗೆ ಬಂದೇವಿ. ಈಗ ಇನ್ನೊಂದು ಸ್ವಲ್ಪ ಐತಿ ಟಾಪ್, ಅಲ್ಲಿ ಮಟ್ಟ ಆಪ್ಷನ್ ಗೊತ್ತಿಲ್ಲ, ಯಾಕಂದ್ರೆ ನಮಗೆ ಟೈಮ್ ಇಲ್ಲ. ನಾವು ಬಂದಿರೋ ಸ್ಪಾಟ್ ಹೆಸರು ತೋರಿಸ್ತೇನೆ ನೋಡ್ರಿ. ನಾವು ಬಂದಿರೋ ಸ್ಪಾಟ್ ಹೆಸರು ಇಲ್ಲ ಐತೆ ನೋಡ್ರಿ, ಕಪ್ಪತ್ ಗುಡ್ಡ ವನ್ಯಜೀವಿ ಧಾಮ. ಅಲ್ಲಿ ನೋಡ್ರಿ ಗಾಡಿ ಎಂತ ಫೀಲ್ ಅಲ್ರಿ ನಮ್ಮ ದೋಸ್ತ ಹೆಂಗೈತಿ? ಫೀಲ್ ಹೆಂಗೈತಿ ಬ್ರೋ? ಫೀಲ್ ಹೆಂಗೈತಿ? ನೆಕ್ಸ್ಟ್ ಲೆವೆಲ್ ಫೀಲ್ ಐತ್ರಿ. ಇಲ್ಲಿ ಏನೋ ಕಾಣಂಗಿಲ್ಲ, ಐ ಥಿಂಕ್ ಸೊ. ನೋಡ್ರಿ ನಾವೆಲ್ಲಿ ತುದಿ ಮ್ಯಾಗಿಲ್ಲ, ನಮ್ಮ ಮನೆಯವರು ತುದಿ ಮ್ಯಾಗದೆ ಅಂತ ಅನ್ಕೋಬೇಡ್ರಿ, ಗುಡ್ಡದಾಗದೇನವರು. ಟೋಟಲಿ ಫುಲ್ ಆಕಾಶ ರೀ, ನಮಗೆ ಫುಲ್ ಆಕಾಶ ಟಚ್ ಆಗತೈತಿ. ಅಡ್ಡಾಡತ್ತಿದ್ದೆಲ್ಲ ನೋಡ್ರಿ ಗೈಸ್, ನೋಡ್ರಿ ನಿಮ್ಮ ಕ್ಯಾಮ್ರಾದಾಗ ಏನೂ ಕಾಣತ್ತಿಲ್ಲ. ಲಿಟ್ರಲಿ ಇಲ್ಲಿ ಬಂದು ಫೀಲ್ ಮಾಡಿದ್ರೆ ಗೊತ್ತಾಗೋದು. ಇದೇ ದಿನದಾಗ ಬರ್ಬೇಕು. ನೆಕ್ಸ್ಟ್ ಲೆವೆಲ್. ಲೆಟ್ಸ್ ಗೋ ಮುಂದೆ. ನಿಮಗೆ ಏನಿದೆ ಲಿಟ್ರಲಿ ಹಿಂಗೆ ಸ್ನೋ ಕಾಣಿಸತೈತಿ, ಅದು ಲಿಟ್ರಲಿ ಸ್ನೋ ಅಲ್ಲ, ಆಕಾಶ ಐತ್ರಿ. ಆಕಾಶದಾಗ ಅದೇ ನಾವು ಇಲ್ಲಿ ನೋಡ್ರಿ, ಏನೂ ಕಾಣತ್ತಿಲ್ಲ. ನೋಡ್ರಿ ಗಾಯ್ಸ್, ಹೆವಿ ಐತಿ. ಇಲ್ಲೊಂದು ಪಾಯಿಂಟ್ ವ್ಯೂ ಐತಿ, ಆ ವ್ಯೂ ನೋಡಿ ವಾಪಸ್ ಹೋಗ್ಬಿಡ್ದೈತಿ. ಲೆಟ್ಸ್ ಗೋ ಬರ್ರಿ ಗಾಯ್ಸ್. ಲಿಟ್ರಲಿ ಹೆಂಗೈತೆ ಅಂದ್ರೆ ವ್ಯೂ ಇದು ಪೂರ್ತಿ ಆಕಾಶದಾಗದೆ. ನಾವು ಮುಂದದ್ದು ಏನೂ ಕಾಣತ್ತಿಲ್ಲ, ಮತ್ತು ಹಂಗೆ ಅನ್ಕೊಬೇಡ್ರಿ, ಕಾಣತೈತಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಲೆವೆಲ್, ಫುಲ್ ಸ್ನೋ. ವಾ ಏನ್ರಿ ಏನು ಫೀಲ್. ಇಲ್ಲಿ ಬರ್ಬೇಕ್ರಿ, ಇದೇ ಟೈಮಿಗೆ ಬರ್ಬೇಕು. ಯಾರು ಬರೋರಿದ್ರು ಬರ್ರಿ. ಅಲ್ಲಿ ಲಿಟ್ರಲಿ ಪ್ರಮೋಟ್ ಮಾಡ್ತೀನಿ, ಏನಿಲ್ಲ ನೋಡೋಕೆ ಹಂಗಿಂಗೆ ಅನ್ನೋರಿಗೆಲ್ಲ. ನೇಚರ್ ಲವರ್ಸ್ಗೆ ಹೆವಿ ಐತ್ರಿ ಸ್ಪಾಟ್, ಮಾತ್ರ ಹೆವಿ ಸ್ಪಾಟ್. ನೇಚರ್ ಲವರ್ಸ್ಗೆ ಎಲ್ಲ ಎಷ್ಟು ವೀಡಿಯೋ ಮಾಡ್ಕೊತೀರಿ, ಎಷ್ಟು ಕ್ಯಾಮ್ರಾ ಮಾಡ್ಕೊತೀರಿ, ಎಷ್ಟು ಫೋಟೋ ಹೊಡ್ಕೊತೀರಿ, ಬೇಕಾದ್ ಮಾಡ್ಬೋದು. ಲಿಟ್ರಲಿ ಸೂಪರ್ ಪ್ಲೇಸ್, ಎಲ್ಲರೂ ವಿಸಿಟ್ ಮಾಡ್ಬೋದು. ಲೆಟ್ಸ್ ಗೋ. ಲಿಟ್ರಲಿ ಪೂರ್ತಿ ಆಕಾಶ ಐತ್ರಿ, ಎಲ್ಲಿ ಏನೂ ಇಲ್ಲ. ನಾವು ಎಲ್ಲಿ ಏನೂ ಇಲ್ಲ, ಆಕಾಶ ಸ್ವರ್ಗದಾಗದೀವಿ. ಏನಂದ್ರೆ ಫ್ಯಾಮ್ಲಿ ಸಮೇತ ಬಂದು ನೋಡಿ ಹೋಗ್ತಿದ್ರೆ, ಫ್ಯಾಮ್ಲಿ ಸಮೇತ ಇಂಡಿಯನ್ ಫ್ಯಾಮಿಲಿ ಮತ್ತು ಎಲ್ಲರೂ ಕರ್ಕೊಂಬರಿ, ಜಮಾನನ ತೊಗೊಂಬರಿಲ್ಲ. ನೆಕ್ಸ್ಟ್ ಲೆವೆಲ್ ವ್ಯೂ ಐತಿ. ಇನ್ನು ಹುಡುಗರು ಬರಾಟ ನೆಕ್ಸ್ಟ್ ಲೆವೆಲ್. ಇದು ಏನಂದ್ರೆ ನೆಕ್ಸ್ಟ್ ಲೆವೆಲ್ ಒಂದೇ ಶಬ್ದ ಬರತ್ತೆ ನನಗೆ. ಈ ಸ್ಪಾಟ್ ನೋಡಿ ಒಂದೇ ಶಬ್ದ ಬರತ್ತೆ, ನೆಕ್ಸ್ಟ್ ಲೆವೆಲ್. ಬಿಟ್ಟು ಬೇರೆ ಏನಿಲ್ಲ. ನಾ ಕೇಳತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಫಾರ್ ದಿಸ್ ವ್ಯೂ ಗೈಸ್, ನಾವೀಗ ಎಂಡ್ ಸ್ಟೇಜಿಗೆ ಇದೀವಿ. ಅದು ಐ ಲವ್ ಕಪ್ಪತ್ ಗುಡ್ಡ ಅಂತ ಮುಂದೆ ಐತಿ. ಆ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಂದ್ರೆ ಇನ್ನೂ 2 ಕಿಲೋಮೀಟ್ರ್ ಐತಿ. ನಮ್ಮ ಟೈಮ್ ಲಿಮಿಟ್ ಆಗತೈತಿ. ಲಿಮಿಟೆಡ್ ಟೈಮ್ ಒಳಗೆ ಬಂದೇವಿ. ಆದರೆ ಇಲ್ಲಿ ಬಂದಿರೋ ವ್ಯೂ ಫೀಲ್ ಹೆಂಗೈತೆ ಅಂದ್ರೆ ಇನ್ನೂ 20 ಸಲ ಬಂದರೂ ಬೇಸರಾಗಲ್ಲ. ಲಿಟ್ರಲಿ ಇದು ಹಿಂಗೆ ಫ್ಲೋ ಆಗೋದು ನಿಮಗೆ ಕಾಣತ್ತಿರೋದು ಫ್ಲೋ. ಆ ಫ್ಲೋ ಎದ್ರ ಫ್ಲೋ ಅಂದ್ರೆ
ಆಕಾಶದ ವ್ಯೂ ಐತಿ, ಸ್ಕೈ ನೋಡ್ರಿ ಹೆಂಗೆ ಹೊಂಟೈತಿ. ಲಿಟ್ರಲಿ ಯಾವ ಪಾಯಿಂಟ್ ಆಫ್ ವ್ಯೂ ಇದೆ ನೋಡ್ರಿ. ನೋಡ್ರಿ ಫುಲ್ ಐತಿ ಗಾಯ್ಸ್. ಏ ಜಿಂಕ ಗೈಸ್ ವ್ಯೂ ಪಾಯಿಂಟ್ಗೆ ಹೊಂಟೀವಿ. ಇನ್ನು ಜಸ್ಟ್ ಅರ್ಧ ಕಿಲೋಮೀಟರ್, ಭಾಳ ದೂರ ಇಲ್ಲ. ಹಂಗೆ ಅನ್ಕೊಂಡು ಹೊಂಟೇವಿ. ಲೆಟ್ಸ್ ಗೋ. ನಾವು ಲಿಟ್ರಲಿ ಆಕಾಶದಾಗ ಅಡ್ಡಾಡತ್ತೀವಿ. ಬೈಕ್ ತೊಗೊಂಡು ಆಕಾಶದಾಗ ಅಡ್ಡಾಡತ್ತೀವಿ. ನಿಮಗೆ ಬೈಕ್ ತೊಗೊಂಡು ಆಕಾಶದಾಗ ಅಡ್ಡಾಡೋ ಫೀಲ್ ಬೇಕಂದ್ರೆ ಅಥವಾ ಕಾಲಿಲೆ ನೀವು ಆಕಾಶದಾಗ ನಡಿಬೇಕಂದ್ರೆ ವಿಮಾನದಾಗ ಹೋಗ್ಬಿಡ್ಬೋದು ರೀ. ಕಾಲಿಲಿ ನಡಿಬೇಕಂದ್ರೆ ಇಲ್ಲಿ ಬರ್ಬೇಕು. ಇದು ನೋಡ್ರಿ ಯಾವ ಲೆವೆಲ್ಗೆ ಹೆವೆನ್ ರೀ, ಹೆವೆನ್ ನೋಡ್ರಿ. ಮುಂದೆ ಕಾರ್ ಬರತೈತಿ. ಲಿಟ್ರಲಿ ಎಂಡ್ ಸ್ಪಾಟಿಗೆ ಬಂದೀವಿ. ಎಂಡ್ ಸ್ಪಾಟ್ ಒಳಗೆ ನಾವು ಪೂರ್ತಿ ನೇಚರ್ ಒಳಗಿದ್ದೀವಿ, ಫುಲ್ ನೇಚರ್ ಒಳಗಿದ್ದೀವಿ. ಇಲ್ಲೊಂದು ಗಾಡಿ ನೋಡ್ರಿ, ಇದು ಫೋಟೋಶೂಟ್ ಮಾಡೋಕೆ ಇರ್ಬೋದೇನೋ. ನೆಕ್ಸ್ಟ್ ಲೆವೆಲ್ ವ್ಯೂ ಪಾಯಿಂಟ್ ಹಂಗೆ ನಾವು ಅದೀವಿ. ಇಲ್ಲೆಲ್ಲ ಎಲೆಕ್ಟ್ರಿಕ್ ಸಪ್ಲೈ ಐತಿ, ಫ್ಯಾನ್ ಅದಾವು, ಕುರಿ ಮರಿ ಅದಾವು, ಎಲ್ಲ ಅದಾವು. ಎಲ್ಲರೂ ಬರ್ಬೋದಿಲ್ಲ. ಏನೂ ಕಿರಿಕಿರಿಲ್ಲ. ಏನು ಮಸ್ತ್ ಐತೆ ಅಂದ್ರೆ ನೋಡ್ರಿ. ವ್ಯೂ ಪಾಯಿಂಟ್ ತೋರಿಸ್ತೀವಿ. ಲಿಟ್ರಲಿ ಆಕಾಶ ಕಾಣತೈತಿ, ಆಕಾಶದಾಗ ಅದೀವಿ. ಬೇರೆ ಲೆವೆಲ್ ನೋಡ್ರಿ. ಇಷ್ಟು ಜನ ಅದಾರ. ಇನ್ನೂ ಈಗ ಮಾರ್ನಿಂಗ್ ಟೈಮ್ 7 ಗಂಟೆ ಊರಾಗ. ಇಲ್ಲಿ ಜಸ್ಟ್ 7 ಗಂಟೆ. ಈ ಕ್ಲೈಮೇಟ್ ಒಳಗೆ 9 ಗಂಟೆ ಮಟ್ಟನೂ ಬರ್ಬೋದು. ಹೆವಿ ಐತಿ ವ್ಯೂ ನೋಡ್ರಿ. ಐ ಕಾಂಟ್ ಎಕ್ಸ್ಪ್ರೆಸ್ ಇಟ್ ಬ್ರೋ, ಹೇಳಕ್ಕಾಗತ್ತಿಲ್ರಿ ಯಾವ ಲೆವೆಲ್ಗೆ ಐತಂದ್ರೆ ಟಾಪ್ ನಾಚ್ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಂದು ಫೀಲ್ ಮಾಡಿದ್ರಿಗೆ ಗೊತ್ತಾಗ ಹೆಂಗಂತಂದ್ರೆ ನೋಡ್ರಿ. ಏನು ವ್ಯೂ ಐತೆ ಅಂದ್ರೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ರಿ. ಈ ಟೈಮ್ ಒಳಗೆ ಬಂದು ನೋಡ್ಕೊಂಡು ಹೋಗ್ಬೋದ್ರಿ. ಭಾರಿ ಐತಿ, ಎಲ್ಲರೂ ಬರ್ಬೇಕು. ಮಸ್ತ್ ಐತಿ, ಹೆವಿ ಐತಿ. ಫ್ರೆಶ್ ಆಕ್ಸಿಜನ್, ಫ್ರೆಶ್ ಗಾಳಿ, ಆಕಾಶದಾಗ ಅಡ್ಡಾಡಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬರೀ. ಹೆಂಗಿತ್ತಂದ್ರೆ ಜಸ್ಟ್ 1.5 ತಾಸು ವ್ಯೂ ಅನ್ಕೋರಿ. ಎಂಥ ವ್ಯೂ ಇರ್ತೈತೆ ಅಂದ್ರೆ ಮಾರ್ನಿಂಗ್ ಒಂದು ಸಲ ಬಂದು ನೋಡಿ ಹೋಗಬೇಕು ಗಾಯ್ಸ್. ನೀವು ಫ್ಯಾಮ್ಲಿ ಸಮೇತ ಬರ್ರಿ, ನೆಕ್ಸ್ಟ್ ಲೆವೆಲ್ ಐತಿ. ಬೈಕ್ ತೊಗೊಂಬಂದ್ರೆ ಹೆವಿ ಅನ್ಸುತ್ತೆ. ಕಾರ್ ತೊಗೊಂಬಂದ್ರೆ ನಡೀತೈತಿ. ನೆಕ್ಸ್ಟ್ ಲೆವೆಲ್ ಐತ್ರಿ. ಲೊಕೇಶನ್ ಕಪ್ಪತ್ ಗುಡ್ಡ, ಗದಗ್. ಬೈಕ್ ತೊಗೊಂಡು ಬರ್ರಿ ಹೇಳ್ರಿ. ಗೈಸ್ ಇಲ್ಲಿಗೆ ಈ ಲಾಂಗ್ ಡೈವ್ ಎಂಡ್ ಮಾಡ್ತೀನಿ. ಮಸ್ತ್ ಇತ್ತು ನೇಚರ್. ಬಂದು ಎಲ್ಲರೂ ನೋಡ್ಕೊಂಡು ಹೋಗ್ರಿ. ನಾವು ಬಂದು ರೀಚ್ ಆಗಿ ಒಳ್ಳೆ ವಾಪಸ್. ಲೆಟ್ಸ್ ಗೋ. ಎಲ್ಲರೂ ಬಂದು ರೀಚ್ ಆಗಿ ಬಂದು ನೋಡ್ರಿ, ಆರಾಮಾಗಿ ಖುಷಿಯಾಗಿರಿ, ನೋಡ್ಕೊಂಬರ್ರಿ. ಬಾಯ್. ನೀವೆಲ್ಲರೂ ಅನಂತ ಧನ್ಯವಾದಗಳಣ್ಣ. ಟೈಗರ್ ಅಂದ್ರೆ ಹೇಳಿ ಬಾಸ್.